ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತೊಗೊಂಡು ಬಂದಿರೋ ರೆಸಿಪಿ ಪಡ್ಡು. ಡೈಲಿ ಇಡ್ಲಿ ದೋಸೆ ತಿಂದು ಬೇಜಾರಾಗಿದೆಯಾ? ಈ ಥರ ಪಡ್ಡು ಮಾಡ್ಕೊಳ್ಳಿ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅದರಲ್ಲೂ ಮಕ್ಕಳು ಲಂಚ್ ಬಾಕ್ಸ್ಗಂತೂ ಸೂಪರ್ ಆದ ರೆಸಿಪಿ. ಈ ರೆಸಿಪಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ, ಎಂಜಾಯ್ ಮಾಡ್ತಾರೆ. ಇದಕ್ಕೆ ನಾವು ಸ್ವಲ್ಪ ತರಕಾರಿ ಎಲ್ಲ ಆ್ಯಡ್ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಥರ ಪಡ್ಡು ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇವಾಗ ಪಡ್ಡು ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ. ಸಣ್ಣದಾಗಿ ಹಚ್ಕೊಳ್ಳಿ, ದಪ್ಪಗೆ ಹಚ್ಕೋಬೇಡಿ ಈರುಳ್ಳಿನ. ನೋಡಿ, 1 ಕಪ್ ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಾಗಿ ತುರಿದಿರೋ ಕ್ಯಾರೆಟ್, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ದೋಸೆ ಹಿಟ್ಟು ತೊಗೊಂಡಿದ್ದೀನಿ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ನಿಮಗೆ ಯಾವುದು ಅನುಕೂಲ ಎರಡರಲ್ಲೂ ಪಡ್ಡು ಮಾಡ್ಕೋಬೋದು, ಎರಡರಲ್ಲೂ ಚೆನ್ನಾಗಿರುತ್ತೆ. ನಾನು ಇದು ಸಂಬಳ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಂದು ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಬೇಕಂತ ಅಂದರೆ ಹೋಗಿ ಚೆಕ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೋಡಿ, ಒಂದೊಂದನ್ನೇ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದಕ್ಕೆ ಬೇಕಂದರೆ ಬೀಟ್ರೋಟ್ ಹಾಕ್ಕೋಬೋದು, ಕಾರ್ನ್ ಹಾಕ್ಕೋಬೋದು, ನಿಮಗೆ ಏನು ಇಷ್ಟ ಅದನ್ನು ಹಾಕ್ಕೋಬೋದು. ಇವಾಗ ನೋಡಿ, ಕ್ಲೀನಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಇವಾಗ ಪಡ್ಡು ಮಾಡೋಣ. ಇವಾಗ ಪಡ್ಡು ಮಾಡೋಕ್ಕೆ ಪಡ್ಡು ಪ್ಲೇಟ್ ಇಟ್ಕೊಂಡಿದ್ದೀನಿ. ಇದು ಕಾದಿದೆ. ಇವಾಗ ಕಾದಿರೋದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಇವಾಗ ಪಡ್ಡು ಹಾಕ್ತಾ ಇದ್ದೀನಿ. ನೋಡಿ, ನೀವು ಯಾವಾಗ್ಲೂ ಫಿಲ್ ಮಾಡ್ಕೋಬೇಡಿ. ಪಡ್ಡು ಪ್ಲೇಟ್ಗೆ ಮುಕ್ಕಾಲು ಹಾಕ್ಕೊಳ್ಳಿ ಸಾಕು. ಅದು ಸ್ವಲ್ಪ ಉಬ್ಬಿ ಬರುತ್ತಲ್ವ, ಆವಾಗ ಸರಿ ಹೋಗುತ್ತೆ. ಫುಲ್ ಹಾಕ್ಕೊಬಿಟ್ರೆ ಹೊರಗಡೆ ಎಲ್ಲ ಬಂದುಬಿಡುತ್ತೆ. ನೋಡಿ, ಮುಕ್ಕಾಲು ಹಾಕ್ಕೊಳ್ಳಿ. ಇವಾಗ ಎಲ್ಲದಕ್ಕೂ ಹಾಗೆ ಹಾಕ್ಕೊಳ್ಳೋಣ. ಇದನ್ನು ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ, ಒಳಗಡೆ ಪಡ್ಡು ಕ್ಲೀನಾಗಿ ಬಾಯ್ಲ್ಡ್ ಆಗಿರಲ್ಲ. ಇವಾಗ ನೋಡಿ, ನಾನೊಂದು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಜಸ್ಟ್ 2 to 3 ಮಿನಿಟ್ಸ್ ಇದು ಕುಕ್ ಆಗಲಿ. ಇವಾಗ ನಾನು ಓಪನ್ ಮಾಡ್ತೀನಿ. ನೋಡಿ ಹೇಗೆ ಕುಕ್ ಆಗಿದೆ, ನೋಡಿ ಹೇಗೆ ಉಬ್ಬು ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ನಾನು ಅದಕ್ಕೆ ಮುಕ್ಕಾಲು ಹಾಕೊಳ್ಳಿ ಅಂತ ಹೇಳಿದ್ದು. ನೀವು ತುಂಬ ಹಾಕೋಬಿಟ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ, ಶೇಪ್ ಇರಲ್ಲ ಪಡ್ಡೂಸು. ನೋಡಿ, ಇವಾಗ ನಾನು ಮೇಲ್ಗಡೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಇದನ್ನೆಲ್ಲ ತಿರುವಾಕೋತಾ ಇದ್ದೀನಿ. ಇವಾಗ ಇದನ್ನು ನೀವು ಮಕ್ಕಳು ಬಾಕ್ಸಿಗೆ ಹಾಕಿದ್ರೆ ಮಕ್ಕಳಿಗೆ ತುಂಬ ಖುಷಿ ಆಗುತ್ತೆ. ಅದೇ ದೋಸೆ ಅದೇ ಇಡ್ಲಿ ತಿಂತಾ ಇದ್ದಿದ್ದು ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಲ್ಲ ಹೀಗೆ ಉಲ್ಟಾ ಮಾಡ್ಕೊಳ್ಳೋಣ. ನೀವು ಇದನ್ನು ಸ್ನ್ಯಾಕ್ಸ್ ಟೈಮಲ್ಲಿ ಸಂಜೆ ಹೊತ್ತು ಏನಾದ್ರೂ ಲೈಟಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ಆ ಟೈಮಲ್ಲೂ ನೀವು ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ. ನೋಡಿ, ಇವಾಗೆಲ್ಲ ತಿರುವಾಕಿದ್ದೀನಿ. ಇದು 2 ರಿಂದ 3 ನಿಮಿಷ ಹಿಂದ್ಗಡೆನೂ ಬೇಯಬೇಕು, ಉಲ್ಟಾ ಮಾಡಿದ್ಮೇಲೂ ಬೇಯಬೇಕು. ಇದು 2-3 ನಿಮಿಷ ಬೇಯಲಿ. ಇವಾಗ 2 ರಿಂದ 3 ನಿಮಿಷ ನಾನು ಉಲ್ಟಾ ಮಾಡಿ ಅದನ್ನು ನಾನು ಚೆನ್ನಾಗಿ ನೋಡಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಮ್ಮ ಪಡ್ಡು ಆಗಿದೆ. ನಾನು ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ನೋಡಿ, ನಾನು ಇವಾಗ ಸರ್ವ್ ಮಾಡಿದ್ದೀನಿ. ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಫ್ರೆಂಡ್ಸ್, ನೀವು ಇದನ್ನು ಮನೇಲಿ ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ. ಲೈಕ್ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.